ಉತ್ತಮ ಸಿನಿಮಾ, ಒಳ್ಳೆ ಕಥಾಂತರವನ್ನು ಹೊಂದಿದೆ. ಬಹುಶಃ ಈ ಹಿಂದೆ ನಡೆದಿರ್ತಕ್ಕಂಥ ನೈಜ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಜಡೀಶ್ ಅವರು. ನಿರ್ದೇಶಕರ ಏನು ಸಿನಿಮಾದ ಬರ ಇದೆಯಲ್ಲ, ಬಹಳ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಕೋಲಾರದ ಭಾಷೆಯಲ್ಲಿ ಬಹುಶಃ ಈ ಹಿಂದೆ ನಡೆದಿರ್ತಕ್ಕಂಥ ಏನು ಈ ಲ್ಯಾಂಡ್ ಲಾರ್ಡ್ಗಳು ಏನು ಭೂ ರೈತರಿಗೆ ಹೀನರಿಗೆ ಶೋಷಣೆ ಮಾಡಿದಾರಲ್ಲ, ಟಿಕೆಟ್ಗೆ ಮೋಸ ಇಲ್ಲ. ಎಲ್ಲರೂ ಕೂಡ ಬಂದು ನೋಡುವಂತ ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಪ್ರತಿಯೊಬ್ಬರು ಬಂದು ನೋಡಿ ಪ್ರೋತ್ಸಾಹಿಸಬೇಕಿಂತ ಸಿನಿಮಾಗಳನ್ನು. ಎಲ್ಲರೂ ಕೂಡ ಬಂದು ನೋಡ್ತಕ್ಕಂಥ ಸಿನಿಮಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಸಿನಿಮಾದಲ್ಲಿ ಏನು ಭೂ ರೈತರು ತಮ್ಗಾಗಿರ್ತಕ್ಕಂಥ ಶೋಷಣೆಯನ್ನ ಈ ಸಿನಿಮಾದಲ್ಲಿ ತೆರೆ ಮೇಲೆ ತಂದಿದ್ದಾರೆ. ಆ ಕಾರಣಕ್ಕಾಗಿ ಅನ್ಯಾಯ ಆಗಿರ್ತಕ್ಕಂಥದ್ದಕ್ಕೆ ನ್ಯಾಯ ಯಾವ ರೀತಿಯಲ್ಲಿ ಪಡಿಬಹುದು ಅನ್ನೋಂಥದ್ದು ಮಾದರಿಯಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇತ್ತೀಚೆಗೆ ಕಡಿಮೆ ಆಗಿದೆ, ಬಟ್ ಈ ಹಿಂದೆ ಆ ಮಟ್ಟದಲ್ಲಿ ಇತ್ತು ಅನ್ನೋಂಥದ್ದು ಈಗ ಈ ಸಿನಿಮಾ ತೆರೆ ಮೇಲೆ ಎಲ್ಲರೂ ಕೂಡ ನೋಡ್ಬೇಕು. ಯಾಕಂದ್ರೆ ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಜನರು ಮುಂದಿನ ಪಾಠ ಕಲಿಯಕ್ಕಾಗಲ್ಲ. ಸೊ ಹಂಗಾಗಿ ಇತಿಹಾಸದ ಅರಿವು ಇರಬೇಕನ್ನೋ ಕಾರಣಕ್ಕಾಗಿ ಈ ಸಿನಿಮಾ ತುಂಬಾ ನೈಜತೆಯನ್ನು ಹೊಂದಿದೆ. ಈಗ ವಿಜಯಣ್ಣ ಅವರು ಸಮಾನತೆ ಬಗ್ಗೆ ಎಲ್ಲ ಆಡಿಯನ್ಸ್ ನೋಡ್ಲಿ ಮತ್ತೆ ಮೀಡಿಯಾದಲ್ಲೆಲ್ಲ ಮಾತಾಡಿದ್ರು. ಸಮಾನತೆ ಬಗ್ಗೆ ಹೇಳಿಕೊಟ್ರೆ ಏನಾಗ್ತದೆ? ನಿಜ ಬೇಕು, ಎಲ್ಲರೂ ಕೂಡ ಸಮಾನತೆ ಬೇಕು. ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಒಂದು ವಿಜಯ್ ಸರ್ ಅವರ ಮಗಳ ಪಾತ್ರ ಮಾಡಿರ್ತಕ್ಕಂಥ ಆ ತೇರಿನ ಮೇಲೆ ಇರ್ತಕ್ಕಂಥ ಒಂದು ಬಟ್ಟೆ ಕೆಳಗಡೆ ಬಿದ್ದಾಗ ಅಲ್ಲಿರ್ತಕ್ಕಂಥ ದಣಿಗಳು ಏನು ಆ ಊರಿನ ದಣಿಗಳು ಸಹಿಸ್ಕೊಳ್ಳೋದಿಲ್ಲ. ಆ ಅಸಾಮಾನ್ಯತೆ ಮತ್ತು ಅಸ್ಪೃಶ್ಯತೆ ಅನ್ನೋಂಥದ್ದು ಇನ್ನೂ ಕೂಡ ತಾಂಡವಾಡ್ತಾ ಇದೆ. ಇಂಥ ಈ ಅಸಾಮಾನ್ಯತೆ ತೊಲಗಲನ್ನಂತ ಸಮಾನತೆ ಕಡೆ ಹೋಯ್ತಕ್ಕಂಥ ವಿಚಾರ ಇದೆಯಲ್ಲ, ವಿಜಯ್ ಅವರು ಇಂಥ ದೊಡ್ಡ ಪಾತ್ರವನ್ನ ಬಹಳ ಸಾಮಾಜಿಕವಾಗಿ ಸಮಾನತೆ ಸಾರ್ತಕ್ಕಂಥ ಪಾತ್ರವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ. ದುನಿಯಾ ವಿಜಯ್ ಎಲ್ಲ ಸಿನಿಮಾದಲ್ಲೂ ಬೇರೆ ಮಾಡಿದ್ದಾರೆ. ಇದರಲ್ಲಿ ಪ್ರತಿ ಫ್ಯಾಮಿಲಿನೂ ಬಂದು ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಒಳ್ಳೆ ಫಿಲ್ಮ್, ಒಳ್ಳೆ ಮೆಸೇಜ್ ಇದೆ. ಮುಂಚೆ ಯಾವ ತರ ಇತ್ತು, ಈಗ ಏನಿದೆ, ಪ್ರತಿಯೊಂದು ಕಾನೂನು ಹೆಂಗಿದೆ ಪ್ರತಿಯೊಬ್ಬರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಮುಂಚೆ ಹೆಂಗಪ್ಪ ಅಂದ್ರೆ ಒಬ್ಬ ಊರಲ್ಲಿ ಆಳ್ಕೆ ಯಾವ ತರ ಮಾಡ್ತಿದ್ದ ಅವನ ಪ್ರಕಾರನೇ ನಡೀತಿತ್ತು. ಈಗ ನೋಡಿದ್ರೆ ಹೆಂಗಿದೆ ಅಂದ್ರೆ ಪ್ರತಿಯೊಂದು ಎಲ್ಲಾನು ಕಾನೂನು ಪ್ರಕಾರ ಚೆನ್ನಾಗಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ದುನಿಯಾ ವಿಜಯ್ ಸರ್ ಅಂತೂ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ರಾಜ ಪಾತ್ರದಲ್ಲಿ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಎಲ್ಲ. 100% ಸೂಪರ್ ಹಿಟ್ ಆಗುತ್ತೆ. ಈಗ ಸಲಗ ಅಂದ್ರೆ ದುನಿಯಾ ವಿಜಯ್ ಸರ್ ಪ್ರತಿ ಒಂದು ಸಿನಿಮಾದಲ್ಲೂ ಚೆನ್ನಾಗಿ ಇನ್ನೂ ಒಳ್ಳೆ ರೀತಿಯಿಂದ ಮೆಸೇಜ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು, ಒಳ್ಳೆ ಮೆಸೇಜ್ ಇದೆ. ಮುಂಚೆ ಎಲ್ಲ ಯಾವ ತರ ರಾಜಕೀಯ, ಈಗ ಮುಂಚೆ ಹೆಂಗಿತ್ತು ಅಂದ್ರೆ ಒಂದು ಪಂಚಾಯತಿ ಹಳ್ಳಿಯಲ್ಲೇ ನಡೆಸ್ತಿದ್ರು. ಈ ಕಾನೂನು ಪ್ರಕಾರವಾಗಿ ಯಾವ ತರ ಮಾಡ್ಬೇಕಂಬ ಪ್ರತಿಯೊಬ್ಬರಿಗೆ ಧೈರ್ಯ ತುಂಬಿದ್ದಾರೆ. ಸಿನಿಮಾದಲ್ಲಿ ಏನೇ ಮಾಡಿದ್ರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ. ಹಳ್ಳಿ ಸೊಗಡು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಅದರಲ್ಲೂ ವಿಜಯ್ ಸರ್ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ರಚಿತಾ ಮೇಡಮ್ ಸಖತ ಮಾಡಿದ್ದಾರೆ. ಮಗಳಂತೂ ಅದ್ಭುತವಾಗಿ, ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಿಕ್ಕಿದ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು 2 ಗೆಟಪ್ ಅಲ್ಲಿ, ಯಂಗ್ ಗೆಟಪ್ ಅಲ್ಲಿ ಅಷ್ಟೇನೆ ಓಲ್ಡ್ ಗೆಟಪ್ ಅಲ್ಲಿ ಎಲ್ಲರಲ್ಲೂ ಸೂಪರ್ ಆಗಿ ಇಬ್ರು ಚೆನ್ನಾಗಿ ಕಾಣ್ತಾರೆ. ವಿಜಯ್ ಸರ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಅದ್ಭುತವಾಗಿದೆ ಸರ್. ಕ್ಯಾಮ್ರಾ ವರ್ಕ್, ಮೇಕಿಂಗ್ ಆಗಿರ್ಬೋದು, ಸೆಟ್ ವರ್ಕ್ ಗಳಾಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಸರ್. 2026ರಲ್ಲಿ ಈ ಮೂವಿ ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತಾ? 100% ಸರ್. ಮೊದಲನೇ ಬ್ಲಾಕ್ ಬಸ್ಟರ್ ಸರ್, ಈ ವರ್ಷದ ಮೊದಲನೇ ಬ್ಲಾಕ್ ಬಸ್ಟರ್ ನಮ್ಮ ಲ್ಯಾಂಡ್ ಲಾರ್ಡ್ ಆಗುತ್ತೆ. ಅದು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಜನನೇ ನೋಡಿ ಹೇಳ್ತಾ ಇದ್ದೀನಿ. ಆ ಸಿನಿಮಾದಲ್ಲಿ ಉಮಾಶ್ರೀ ಮೇಡಮ್ ಆಕ್ಟಿಂಗ್ ನೋಡಿ ಏನಿಸ್ತು ಸರ್? ಅವ್ರ ಬಗ್ಗೆ ಏನ್ ಹೇಳೋಣ, ಅವ್ರು ಆಗ್ಲೇ ಸೂಪರ್ ಮಾಡಿದ್ದಾರೆ. ಇದರಲ್ಲಿ ಅವರು ಎಲ್ಲಾ ಮೀರಿ ಮಾಡ್ಬಿಟ್ಟಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ತಾಯಿ ಪಾತ್ರ ಮಾಡೋದ್ರಲ್ಲೇ ಅದ್ಭುತ. ಅವರು ಇದ್ರಲ್ಲಿ ಹೇಳಂಗೆ ಇಲ್ಲ, ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟಿದ್ದಾರೆ. ಜನ ಟಿಕೆಟ್ ಕೊಟ್ಕೊಂಡು ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 100% ಪೈಸಾ ವಸೂಲು, ಕೊಡೋ ದುಡ್ಡಿಗೆ ಮೋಸನೇ ಇಲ್ಲ. ನೀವು ಆರಾಮಾಗಿ ಇನ್ನೊಂದು ಶೋ ನೋಡ್ಕೊಂಡು ಹೋಗ್ಬೇಕು, ಇನ್ನೊಬ್ರಿಗೂ ಹೇಳ್ತೀರಾ ಅನ್ನೋ ಧೈರ್ಯದ ಮೇಲೆ ನಾನು ಹೇಳ್ತಿದ್ದೀನಿ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಆ ಸಿನಿಮಾದಲ್ಲಿ ಇವರು ಫೋಟೋಗ್ರಾಫರ್ ಆಗಿದ್ದಾರೆ. ಸರ್ ತಮ್ಮ ಹೆಸರು ಹೇಳಿ. ಕಿರಣ್ ಅಂತ.